ರೇವಣ್ಣ ಕುಟುಂಬದಿಂದ ಜೆಡಿಎಸ್ಗೆ ಸಾಲು ಸಾಲು ಮುಜುಗರಗಳು ಎದುರಾಗ್ತಾ ಇದೆ. ಜೆಡಿಎಸ್ನಲ್ಲಿ ಬೇಸರಕ್ಕೆ ಕಾರಣವಾಗ್ತಾ ಇರೋ ಲೈಂಗಿಕ ಪ್ರಕರಣಗಳು, ನಿರಂತರವಾಗಿ ಆರೋಪಗಳು ಕೇಳಿ ಬರ್ತಾ ಇದೆ. ಈ ಆರೋಪಗಳಿಂದ ದೇವೇಗೌಡರಿಗೆ ತೀವ್ರ ಮುಜುಗರ ಆಗ್ತಾ ಇದೆ. ಸಂಭ್ರಮಿಸಬೇಕಾದ ಕ್ಷಣದಲ್ಲೂ ಕೂಡ ಮೌನ ಆವರಿಸಿದಂತಹ ಸಂದರ್ಭ ಇದೆ. ಮಾಜಿ ಪ್ರಧಾನಿ ದೇವೇಗೌಡರ ನಿವಾಸದಲ್ಲಿ ನಿತ್ಯವೂ ಬೇಸರ ಮನೆ ಮಾಡಿದೆ. ನಿನ್ನೆ ಎಚ್.ಡಿ. ಕುಮಾರಸ್ವಾಮಿ ಪ್ರಮಾಣ ವಚನ ಸ್ವೀಕಾರ ಮಾಡಿದಂತಹ ಒಂದು ಸಂದರ್ಭ, ಸಂಭ್ರಮ ಪಡಬೇಕಾದಂತಹ ಕ್ಷಣ. ಆದರೆ ಈಗ ಮೌನ ಆವರಿಸಿದೆ. ಸದಾ ಗಿಜಿಗುಡ್ತಾ ಇದ್ದಂತಹ ಪದ್ಮನಾಭ ನಗರದ ನಿವಾಸ ಖಾಲಿಯಾಗಿದೆ. ಸೂರಜ್ ಮತ್ತು ಪ್ರಜ್ವಲ್ ಪ್ರಕರಣದಿಂದಾಗಿ ದೇವೇಗೌಡರು ಬೇಸರಗೊಂಡಿದ್ದಾರೆ. ಯಾವ ನಾಯಕರಿಗೂ ಕೂಡ ಅವರನ್ನ ಭೇಟಿ ಮಾಡೋದಕ್ಕೆ ಅವಕಾಶವನ್ನ ಕೊಟ್ಟಿಲ್ಲ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಹಾಸನಕ್ಕೆ ತೆರಳಿ ಫುಲ್ ಸೈಲೆಂಟ್ ಆಗಿದ್ದಾರೆ. ಹಾಸನಕ್ಕೂ ಹೋಗಲಾಗದಂತಹ ಸ್ಥಿತಿ. ಇನ್ನು ಬೆಂಗಳೂರಿನಲ್ಲೇ ಭವಾನಿ ಠಿಕಾಣಿ ಹೂಡಿದ್ದಾರೆ. ಇಳಿ ವಯಸ್ಸಿನಲ್ಲೂ ಸಂಕಟದಿಂದ ಕಾಲ ಕಳೆಯಬೇಕಾದಂತಹ ಸ್ಥಿತಿಯಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರಿದ್ದಾರೆ. ಹೀಗಾಗ್ತಾ ಇರುವಂತಹ ಒಂದೊಂದೇ ಬೆಳವಣಿಗೆಗಳು ಮಾಜಿ ಪ್ರಧಾನಿ ದೇವೇಗೌಡರನ್ನ ಮತ್ತಷ್ಟು ಕುಗ್ಗಿಸ್ತಾ ಇದೆ. ಜೊತೆಗೆ ಜೆಡಿಎಸ್ ಪಕ್ಷಕ್ಕೂ ಕೂಡ ಇದರಿಂದ ಸಾಕಷ್ಟು ಮುಜುಗರ. ರೇವಣ್ಣ ಕುಟುಂಬದಿಂದ ಸಾಲು ಸಾಲು ಮುಜುಗರಗಳು, ನಿರಂತರ ಆರೋಪಗಳು ಕೇಳಿ ಬರ್ತಾ ಇದೆ ರೇವಣ್ಣ ಫ್ಯಾಮಿಲಿ ಮೇಲೆ. ಮಾಜಿ ಪ್ರಧಾನಿ ದೇವೇಗೌಡರು ಬೇಸರಗೊಂಡಿದ್ದಾರೆ, ಫುಲ್ ಸೈಲೆಂಟ್ ಆಗಿದ್ದಾರೆ. ನಿನ್ನೆ ಅಷ್ಟೇ ಕುಮಾರಸ್ವಾಮಿ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು. ಜೆಡಿಎಸ್ ಪಕ್ಷ ಸೇರಿದ ಹಾಗೆ ದೇವೇಗೌಡರು, ಕುಮಾರಸ್ವಾಮಿ ಎಲ್ಲರೂ ಕೂಡ ಸಂಭ್ರಮ ಪಡುವಂತಹ ಕ್ಷಣ ಅದು. ಆದರೆ ಯಾರ ಮುಖದಲ್ಲೂ ಕೂಡ ಸಂತೋಷ ಇಲ್ಲ. ಎಸ್, ದೇವೇಗೌಡರ ಪಾಲಿಗೆ ಮಗ ಕಿಡ್ನಾಪ್ ಕೇಸ್ನಲ್ಲಿ ಒಳಗೋಗಿ ಹೊರ ಬಂದಾಯಿತು. ಸೊಸೆ ಮೇಲೂ ಕೂಡ ಕಿಡ್ನಾಪ್ ಕೇಸ್ನಲ್ಲಿ ಬೇಲ್ನಲ್ಲಿದ್ದಾರೆ ಸೊಸೆ. ಈಗ ನೋಡ್ತಾ ಹೋದ್ರೆ ಮೊಮ್ಮಕ್ಕಳಿಬ್ರು ಕೂಡ, ಪ್ರಜ್ವಲ್ ರೇವಣ್ಣ, ಸೂರಜ್ ರೇವಣ್ಣ ಇಬ್ರು ಜೈಲು ಪಾಲಾಗಿದ್ದಾರೆ. ಅದು ಕೂಡ ಲೈಂಗಿಕ ದೌರ್ಜನ್ಯದ ಆರೋಪ. ಹೀಗಾಗಿ ತೀವ್ರ ಮುಜುಗರ ಮತ್ತು ನೋವಿನಲ್ಲಿದ್ದಾರೆ ದೇವೇಗೌಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.